ಓ 4 ಕ್ಯಾಂಡಲ್ಸಲ್ಲಿ 450 ಪಾಯಿಂಟ್ಸ್ ಹೋಗಿದೆ. ಯಾಕೆ ಹೋಗಿರ್ಬೋದು? ಮನಿ ಕಂಟ್ರೋಲ್ ಓಪನ್ ಮಾಡೋಣ. ಮನಿ ಕಂಟ್ರೋಲ್ ಓಪನ್ ಮಾಡಿಬಿಟ್ಟು ಇವತ್ತು ಏನಾಗಿದೆ ಅಂತ ನೋಡೋಣ. PSU ಬ್ಯಾಂಕ್ಸ್ ಬಂದುಬಿಟ್ಟು ರಿಸಲ್ಟ್ಸ್ ಪೋಸ್ಟ್ ಮಾಡಿದೆ, ಅದಕ್ಕೆ ಮೇ ಬಿ ಈ ಒಂದು ಮೊಮೆಂಟಮ್ ಬಂದಿರುತ್ತೆ. ಓಕೆ, ಮಾರ್ಕೆಟ್ ಕಂಪ್ಲೀಟ್ ಆದಮೇಲೆ ಇಷ್ಟು ಮೊಮೆಂಟಮ್ ಆಯಿತು. ನಾನೇನಾದರೂ ಇಲ್ಲಿ ಒಂದು 10 ಲಾಟ್ ತಗೊಂಡಿದ್ರೆ ನನಗೆ ತುಂಬ ಚೆನ್ನಾಗಿ ಪ್ರಾಫಿಟ್ ಆಗಿತ್ತು. ನಾನು ಸ್ಟಾಕ್ ಮಾರ್ಕೆಟ್ಗೆ ಬಂದರೆ ಇಷ್ಟು ದುಡ್ಡಾಗತ್ತೆ, ನಾಳೆಯಿಂದ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇಂಥ ಮೂವ್ ನಾಳೆ ಬರುತ್ತೆ, ಮತ್ತು ನಾನು ಪುಟ್ ಸೈಡಲ್ಲೇ ಹೋಗ್ಬಿಟ್ಟು ಬೈ ಮಾಡ್ತೀನಿ. ಇದು ರಿಯಾಲಿಟಿ ಇರೋದು. ಸುಮಾರು ಜನರು ಇದೇ ರೀತಿ ಥಿಂಕ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಮೊಮೆಂಟಮ್ ಕಂಪ್ಲೀಟ್ ಆದಮೇಲೆ ಸೊ ಇವತ್ತು ಏನಾಯಿತು ನ್ಯೂಸ್ ಅಂತ ನೋಡ್ತಾರೆ. ಆದರೆ ನೋಡಿ, ಜಸ್ಟ್ ಇಲ್ಲಿ ನೋಡಿ, ಒನ್ ಆಫ್ ದ ಸ್ಟೂಡೆಂಟ್ ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿರೋದು, ಬೈ ಮಾಡಿರೋದು 274, ಸೇಲ್ ಮಾಡಿರೋದು 603, ಆಲ್ಮೋಸ್ಟ್ 300+ ಪಾಯಿಂಟ್ಸ್ ಬುಕ್ ಮಾಡಿದ್ದಾರೆ. ಅಗೈನ್ ಒನ್ ಮೋರ್ ಸ್ಟೂಡೆಂಟ್ ನೋಡ್ಬೋದು, 320 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿರೋದು. ಈವನ್ ನಿಮಗೆ ಇಲ್ಲಿ ಬೈ ಆ್ಯಂಡ್ ಸೇಲ್ ಇರುತ್ತೆ. 262ಗೆ ಬೈ ಮಾಡಿರೋದು, 688ಗೆ ಎಕ್ಸಿಟ್ ಆಗಿರೋದು. ಅಗೈನ್ ನೀವು ನೋಡ್ತೀರಾ ಅಂತಂದರೆ ಒನ್ ಮೋರ್ ಸ್ಟೂಡೆಂಟ್ ನೋಡ್ಬೋದು, 1 ಮಂತ್ ಬ್ಯಾಕ್ ಜಾಯ್ನ್ ಆಗಿಬಿಟ್ಟು 27,000 ರೂಪೀಸ್ ಪ್ರಾಫಿಟ್ ಮಾಡಿದ್ದಾರೆ. ಅಗೈನ್ ನೀವು ನೋಡ್ತೀರಾ ಅಂತಂದರೆ ಅನದರ್ ಸ್ಟೂಡೆಂಟ್ 162 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದಾರೆ. ಬೈ ಆ್ಯಂಡ್ ಸೇಲ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈವೆನ್ ನೋಡಿ 266 ಪಾಯಿಂಟ್ಸ್ ಒನ್ ಆಫ್ ದ ಸ್ಟೂಡೆಂಟ್. ಮತ್ತೆ ನೋಡಿ ಒನ್ ಮೋರ್ ಸ್ಟೂಡೆಂಟ್ 214 ಪಾಯಿಂಟ್ಸ್. ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ನಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇಲ್ಲೇ ಟ್ರೇಡ್ ಬರುತ್ತೆ, ಇಲ್ಲೇ ಟಾರ್ಗೆಟ್ ಇರುತ್ತೆ, ಇಲ್ಲೇ ಸ್ಟಾಪ್ ಲಾಸ್ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಆ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಡ್ತೀವಿ. ಅರ್ಥ ಮಾಡಿಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ರಿಯಲ್ ಸಬ್ಜೆಕ್ಟ್ ಇದ್ದರೆ, ರಿಯಲ್ ಮೆಂಟರ್ ನಿಮ್ಮ ಜೊತೆ ಇದ್ದರೆ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಇನ್ ಕೇಸ್ ನೀವು ನಮ್ಮ ಒಂದು ಮೆಂಟರ್ಶಿಪ್ಗೆ ಜಾಯ್ನ್ ಆಗಬೇಕು ಅಂತಂದರೆ 7996295555 ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.